ಏನು ಮಾಡ್ಲಿಕತ್ತೀರಿ ಮಮ್ಮಿ? ಬರವ್ವ ಬರ್ರಿ. ಏನಿಲ್ಲ ನೋಡಿ, ಸುಮ್ ಕೂತಿದ್ದೆ. ಈ ಕಡೆ ಕೂಡ ಬರೇ ಮೀನಾಕ್ಷಿ ಸುಂದ್ರಿ. ಮತ್ತೇನು ರೀ ಮಮ್ಮಿ ಸುದ್ದಿ? ಪ್ರಿಯಾ ಮತ್ತೇನು ಜಗಳ ಪಗಳ ಮಾಡಿಲ್ಲ ಚಲೋ ಅದಾಳಿಲ್ಲ ಮೊದ್ಲಿನಂಗೆ? ಏನು ಮತ್ತೆ ಚಲೋ ಮಾಡ್ಯಾಳ್ರಿ? ಇಲ್ಲವ ಸುಂದ್ರಿ, ಆಕಿ ಸುದ್ದ ಆಗಂಗಿಲ್ಲ. ಸುದ್ದಾಗೋ ಹೆಂಗಸ ಅಲ್ಲ. ರಾಜುಗೆ ಹೇಳ್ಬಿಟ್ಟಿನಿ ಈ ಸಲ ಸುಮ್ ಕರ್ಕೊಂಡು ಹೋಗಂತೇಳಿ. ಫಸ್ಟ್ ಬಂದಾಗ 1 ವರ್ಷ 2 ವರ್ಷ ಎಷ್ಟು ಚಂದ ಇದ್ಲು ನೋಡಿದಿಲ್ಲ. ಈಗ ಮತ್ತೆ ನೀನು ಅದೇ ಆಟನೇ ತೆಗ್ದ. ನನ್ನ ಎಲ್ಲರೂ ಕೂಡಿ ಒಂದು ಮಾಡಿ ಒಬ್ಬಿಕಿನ್ನ ಮಾಡಿ ನನಗೆ ಊರ ಮಂದಿಯೆಲ್ಲ ಒಂಥರಾನೇ ನಡ್ಸ್ಕೊತೀರಿ. ಊರಿಗೆಲ್ಲ ಸುದ್ದಿ ಹಬ್ಬಿಸ್ತೀರಿ ನೀವು. ಊರಿನವ್ರ ಬೇಕು ನಿಮಗೆ, ನಾವು ಬೇಡ ಹಿಂಗೆ ಅಂತೇಳಿ ಮತ್ತೆ ಶುರು ಮುಚ್ಕೊಂಡು ಅವಡಿ ಒದರಾಡ್ಲಿಕ್ಕೆ. ಅಷ್ಟು ಹೇಳಿದ್ರು ಅಷ್ಟು ಮಾಡಿದ್ರು ಮತ್ತೆ ತನ್ನ ಆಟನೇ ನಡೆಸಳಲ್ರಿ ಮಮ್ಮಿ. ಸುಮ್ ಕಳಿಸಿಬಿಡ್ರಿ ಆ ಕಡೆ. ಅದೇ ಅಂತೀನವ ನಾನು. ಆ ಕಡೆ ಎಂತ ಕಿರಿಕಿರಿ ಬೇಡ ಆಗ್ಬಿಟ್ಟದ. ಆ ಕಡೆ ಹೆಂಗಾರ ಮಾಡ್ಕೊಂಡು ತಿಂತೀವಿ, ಕರ್ಕೊಂಡು ಹೋಗಪ್ಪ ಅಂದ್ರೆ ನೀವು ವಯಸ್ಸಾಗ್ಯದ, ಇಬ್ಬರೇ ಆಗ್ತೀರಿ, ನಮಗೆ ಅಲ್ಲಿರ್ಲಿಕ್ಕೆ ಹೆಂಗೆ ಮನಸ್ಸು ಬರ್ತದ, ಹಂಗೆ ಹಿಂಗೆ ಅಂತನವ ರಾಜು. ಇದು ಯಾರು ಹೇಳಿದ ಶಾಣಿತನ ತಾಯಿ ದಿನ ಒಂದು ಕಾಲ. ನೀವು ಮೊದಲಿಂದನೂ ಅಷ್ಟು ಸಲಿಗೆ ಕೊಡ್ಬಾರ್ದಾಗಿತ್ತು ಮಮ್ಮಿ. ಭಾಳ ಸೊಸಿ ಅಂತೇಳಕ್ಕೆ ಏನಂದ್ರೂ ಸಹಿಸ್ಕೊಂಡ್ರಲ್ಲ, ಅದಕ್ಕೆ ತಲೆ ಮೇಲೆ ಕೂತಾಳ ನೋಡ್ರಿ ಈಗ. ಹಂಗೇನಿಲ್ಲ ಬಿಡ ಮೀನಾಕ್ಷಿ, ನಾವು ಹೆಂಗಿದ್ದೀವಿ ಹಂಗಿದ್ದೀವ. ನಮ್ಗೆ ಅವಕ್ಕೆ ಯಾಕೆ ದ್ವೇಷ ಮಾಡಮ್ಮ ಹೇಳು? ಚಲೋನೇ ಇದ್ಲು ಮೊದಲ. ನಾವು ಜೀವನೇ ಮಾಡ್ತಿದ್ವಿ, ಎಲ್ಲ ಮಗಳ ಗತಿನೇ ನೋಡ್ಕೊಂಡಿವಿ. ಅದೇ ಸಲಿಗೆ ಕೊಟ್ಟಿರಿ ಅಂದ್ರೆ ಹೆಂಗೆ ಹೇಳು? ಈಗೀಗ ಹಂಗೆ ನಡ್ಸ ಒಟ್ಟ. ಈಗ ಯಾಕನೇ ವಟ 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 ಸಂತೆನೇ ಏನ್ರ ಅನ್ನೋದು. ನಾವಿಲ್ಲಿ ಏನಾಗಿದ್ದವರು ಫೋನ್ ಹಚ್ಚಾಟ ಮೊನ್ನೆ ಹೇಳಂತ ನೋಡು, ಹಿಂಗೆ ಮಾಡ್ತಾರೆ ನನಗೆ, ಎಲ್ಲರೂ ಕೂಡ ಕಾಡಿಸ್ತಾರ ಹಂಗೆ ಹಿಂಗೆ ಅಂತೇಳಿ. ಇಲ್ಲಿ ಏನೇನಾಗ್ಯದ ಎಲ್ಲ ಸುದ್ದಿ ಹೇಳಂತ ರಾಜುನೇ ಹೇಳ್ಲಿಕ್ಕತ್ತಿದ್ದೆ ನಿನ್ನೆ. ಆಕೆಗೆ ಅದನ್ನು ಗೊತ್ತಾಗ್ಯದ. ನಾಟಕ ಮಾಡ್ಲಿಕ್ಕತ್ತಾರೆ ಇವರು, ಬೇರೆ ಮದುವೆ ಮಾಡ್ತೀನಿ ಅಂತೇಳಿ, ನನಗೆ ಸಾಕಾಗ್ಯದಮ್ಮ ಅಂತೇಳಿ ಅವ್ರು ಅವಾಗ ಹೇಳಿಕತ್ತಿಲ್ಲ ಅಂತ. ನೋಡ್ರವ ಎಷ್ಟು ಚಾರ್ಸೋ ಬಿಸಿದಾಳ ನೋಡ್ರಿ. ಏನು ಒಳಗೆ ಹೋಗಂದ ನಾವು ಮಾತಾಡೋದು ಕೇಳಿಸ್ಕೊಂಡಾಳೆ ಏನು ಆಮೇಲೆ? ಏನು ಮಾಡ್ಯಾಳೋ ಏನೋ ಯವ್ವ, ದೇವ್ರಿಗೆ ಹಚ್ಚಿದ ಮಾತು. ನಾವು ಹಂಗೆ ಅನ್ಬಾರ್ದಾಗಿತ್ತು ಆಮೇಲೆ. ಮತ್ತು ಅದಕ್ಕೆ ಅವ್ರವು ಏನಂದ್ಲಂತ್ರಿ ಮಮ್ಮಿ? ತಿಳಿಸಿ ಹೇಳ ನಾ ಆಕಿನ ಜೊತೆನೇ ಎಸೋ ಅಂದಾಳ್ರಿ. ಆಕೆ ಎಲ್ಲಿ ತಿಳಿಸಿ ಹೇಳ್ತಾಳೆ ಯವ್ವ? ಆಕೆ ಅವ್ರ ಮಗಳಿಗೆ ತಿಳಿಸಿ ಹೇಳ್ತಿದ್ಲ, ಹಿಂಗೆ ಆಕತ್ತಿತ್ತು. ಆಕೆನೇ ಹೆಚ್ಚಿಕೊಡ್ತಾಳೆ ಅನ್ಸದ್ ನನಗಂತ್ರ. ಆಕೆ ಅಂತ ಇಷ್ಟು ಕಾಡ್ಸಿದ್ರು ನೀ ಎಜುಕೇಟೆಡಾಗಿ ಯಾಕೆ ಸುಮ್ಮಿದ್ದೀಯಮ್ಮ? ಕಂಪ್ಲೇಂಟ್ ಕೊಡಬೇಕಿಲ್ಲ, ಹೋಗಿ ಕೊಟ್ಬಿಡು ಅವ್ರ ಮೇಲೆ, ಎಲ್ಲರ ಮೇಲೂ ಕಾಡಿಸ್ತಾರಂತೇಳಿ ಅಂತ ಹೇಳ್ತಾಳಂತ. ಅಂದ್ರೆ ಇನ್ನೂ ದಾರಿಗೆ ಬಂದಿಲ್ರಿ. ನಿನ್ನೆ ಆಕೆ ಮಾತಾಡೋದು ನೋಡಿದ್ರೆ ಸುದ್ದಾಗ ಅಂತ ಮಾಡಿದ್ದೀವಿ ನಾವು. ಇಲ್ರಿ ಮಮ್ಮಿ, ಆಕೆ ಸುದ್ದಾಗಂಗೆ ಕಾಣಂಗಿಲ್ಲ ಹೇಳ್ರಿ. ಪ್ರಿಯಾಗೆ ಚಾವಿ ಕೊಡ್ಲಿಕ್ಕೆ ಕರೆಯಾಗೂ ಅವ್ರ ಅವ್ವನೇ ಹಿಂದೆ ಚಾವಿ ಕೊಡ್ಲಿಕ್ಕತ್ತಾಳ್ರಿ ಈಕಿ ಹಿಂಗೆ ಹಾಳಾಗ್ಲಿಕ್ಕೆ ಕಾರಣನೇ ಅವ್ರ ಅವ್ವ ಅಂತೀನಿ ನೋಡ್ರಿ. ನಾನು ಮೊದಲ ಎಷ್ಟು ಚಂದ್ರಿ, ಅದನ್ನು ಮಾಡಿಕೊಡ್ತೀನಿ ಇದನ್ನು ಮಾಡಿಕೊಡ್ತೀನಿ ರೀ, ಕೂಡ್ರಿ ಅಕ್ಕ ಅಂತ ಎಷ್ಟು ಹಚ್ಕೊಂಡು ಮಾತಾಡ್ತದ ಹುಡುಗಿ. ಈಗ ಒಮ್ಮಿಂದೊಮ್ಮೆ ಚೇಂಜ್ ಆಗಿಬಿಡಾಳ ಅಂದ್ರೆ ಅವ್ರ ಅವ್ವಂದಕ್ಕೆ ತಪ್ಪತ್ತೀರಿ ಇದು. ನನಗೂ ಹಂಗೆ ಅನಿಸ್ಲಿಕತ್ತ ನೋಡಿ ಸುಂದ್ರಿ. ಯಾರೇ ಅಲ್ಲಿ ತಾಯ್ದಾರು ಮಕ್ಕಳಿಗೆ ತಿಳಿಸಿ ಹೇಳಿದ್ರೆ ಮಕ್ಕಳು ಗಂಡನ ಮನೆ ಹೊಂದ್ಕೊಂಡು ಹೋಗ್ತಾವ. ಅವ್ರು ಅಂದಿದ್ದಕ್ಕೆ ಇವ್ರು ಬಾರಿಸೋದು, ಹಂಗೆ ಮಾಡು ಹಿಂಗೆ ಮಾಡು ಅಂತೇಳಿ ಬರೀ ಕೆಟ್ಟದ್ದನ್ನೇ ಹೇಳಿದ್ರೆ ಮತ್ತೆ ಮಕ್ಕಳು ಹಾಳಾಗುವಲ್ಲ. ಹಂಗಾಗ್ಯದ ನೋಡು. ನೀವೇನೇ ಹೇಳ್ರಿ ಮಮ್ಮಿ, ಅವ್ರವ್ವ ಕೆಟ್ಟ ಬರೀ ಬಾದ ಹೆಂಗಸ ನೋಡ್ರಿ. ಏನೇನೇನೇನೂ ಉಪಯೋಗ ಇಲ್ರಿ. ಮೊನ್ನೆ ನೋಡ್ರಿ ನಮ್ಮ ಕಾಕನ ಮಗಳು ಎಲ್ಲ ಬರ್ತಡೇ ಅದಂತೆ ಹೋಟೆಲ್ನಾಗ ಇಟ್ಟಿದ್ರಂತ ಹೋಗಾಳ. ಅವಾಗ ಇಕ್ಕಿ ಬಂದಾಳ ಅಂತ ನೋಡ್ರಿ ಬೇರೆದವ್ರ ಜೊತೆ ಹೋಟೆಲ್ ಊಟಕ್ಕೆ. ಹಿಂಗೆ ಮಾಡ್ತದ್ರಿ, ಬರೀ ಒಟ್ಟು ಸುದ್ದಿ ಇಲ್ರಿ ಆಕೆ ನಂಗೆ ತನ್ನ ಮಗಳು ಆಗಂತಾಳ. ಆದ್ರೆ ಈಕಿ ಇಷ್ಟು ದಿನ ಹಂಗೆ ಆಗಲಿಲ್ಲಲ್ಲ, ಒಂದೇ ಕಡೆ ಹಳ್ಳಿಯಾಗನೇ ಇದ್ದಾಳಲ್ಲ, ಅದನ್ನು ಸಹಿಸ್ಕೊಳ್ದು ಆಗೋಲ್ದ್ರಿ ಅವ್ರು ಅವ್ವಗೆ. ಅದಕ್ಕೆ ಏನಾರ ಚುಚ್ಚಿ ಅಲ್ಲಿ ಕರ್ಸ್ಕೋಬೇಕು ಅನ್ನಕ್ರಿ. ಸುಂದ್ರಿ ಹಂಗೆ ಅನ್ಬಾರ್ದು. ಬೇರೆದವ್ರು ಅಂದ್ರೆ ಫ್ರೆಂಡ್ಸ್ ಅಂತ ಅವರು ನಮ್ಮ ದೋಸ್ತರು ಇರ್ತಾರಂತಾರೆ. ಅವರು ಎಲ್ಲರೂ ಗಂಡಸರು ಹೆಂಗಸರು ಅಂತೇಳಿ ಸಂಬಂಧ ಇಲ್ಲ ಅಲ್ಲಿ. ಎಲ್ಲರ ಜೊತೆನೂ ಹೋಗ್ತಾರ ಫ್ರೆಂಡ್ಶಿಪ್ ಅಂತೇಳಿ. ಗೊತ್ತ ತಗೋ ಮೀನಾಕ್ಷಿ, ಎಲ್ಲರ ಜೊತೆ ಹೋಗ್ತಾರೆ ಕರೆ. ಆದ್ರೆ ಹೆಂಗಿರ್ಬೇಕು ಹಂಗಿರ್ಬೇಕು ಅಷ್ಟೇ. ನನಗದು ಬಗೆರಂಗಿಲ್ಲವ. ಆದ್ರೆ ಪ್ರಿಯರ್ ತಂದು ದೇವ್ರಿದ್ದಂಗೆ ನೋಡ್ರಿ ಮಮ್ಮಿ, ದೇವ್ರಂತ ಮನುಷ್ಯರು. ನಾವು ಅಲ್ಲಿ ಹೋಗಿದಾಗ ಫಸ್ಟ್ ದಿನನೇ ಬಂದು ಭೇಟಿಯಾಗಿ ಮನೆಗೆ ಬರ್ರಿ ಹಂಗೆ ಹಿಂಗೆ ಅಂದರು. ಅವರು ಒಂದು ಫೋನ್ ಹಚ್ಚಲಿಲ್ಲ ನೋಡ್ರಿ, ಬರ್ರಿ ವಾ ಅಂತೇಳಿ. ಅದಕ್ಕೆ ನಾ ಯಾಕೆ ಹೋಗಮಂತೆ ಬಿಟ್ಟು ಬಿಡ್ರಿ. ಎಷ್ಟು ಹೇಳಿದ್ರಿ ಅವರು, ಈಗ ಬರ್ರಿ ವಾ ಬೇಡ್ಕೊಂಡಂಗೆ ಮಾಡಿದ್ರಿ, ನಮ್ಮ ಮನೆಗೆ ಬರ್ರಿ, ಮನೆ ಇದ್ರು ಹಿಂಗೆ ಅಲ್ಲಿ ಇಲ್ಲಿ ಇರ್ತೀರಿ ಹಂಗೆ ಹಿಂಗೆ ಅಂತೇಳಿ. ಅವು ಇವ್ರು ಹಿಂಗೆ ಥರ ಅದು ಇದ್ರೆ ಹಂಗೆ ಅದು ನೋಡ್ರಿ. ಹೌದಲ್ಲ, ಹೌದು ವಾ, ಅದು ಬೇರೆನೇ ಅದು ಹೆಂಗ್ಸ. ನಾನು ಹಂಗೆ ಅನ್ಕೊಂಡಿದ್ದೆ ರೀ ಮಮ್ಮಿ. ಎಷ್ಟು ಚಂದ ಕರೆದ್ರಿ ಅವರು. ಚಹಾ ಕುಡ್ದು ಬರಂಬರ್ರಿ ಅಂತಲೂ ಕರೆದ್ರು. ನಮ್ಮ ಮನೆಗೆ ಹೋದ ತಕ್ಷಣನೇ ನಾಳೆ ನೀವು ಫೋನ್ ಮಾಡಿರಿ, ನಾ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೀನಿ ಅಂತ ಅಂದಿದ್ರು. ಆಮೇಲೆ ಅವರು ಹಚ್ಚಲಿಲ್ಲ ಬಿಡ್ರಿ. ಆಕೆ ಏನರ ತಿಳ್ದಿರ್ಬೇಕು ರೀ, ಮತ್ತೇನು ಕರ್ಕೊಂಬರ್ತೀವಿ ಹಂಗೆ ಹಿಂಗೆ ಅಂತೇಳಿ. ಅದಕ್ಕೆ ಮತ್ತೆ ಬಂದು ಭೇಟಿ ಆಗಲಿಲ್ಲ ಅವರು. ಮತ್ತು ಆಕೆ ಏನರ ಹಚ್ಚಿ ಕೊಟ್ಟಲ್ಲೇ ಬಂದಿಲ್ಲ ಅವರು. ಇಲ್ಲಾಂದ್ರೆ ಅವತ್ತ ಕರ್ಕೊಂಡು ಹೋಗ್ತಿದ್ರು ಪಾಪ. ಅಂಜನೇ ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ ಅಂದರು. ಏನವ ನಮಗಂತೂ ಏನು ತಿಳಿಲಾರ್ದಂಗೆ ಆಗ್ಯದ ನೋಡಿ ಸುಂದ್ರಿ. ಸುಮ್ಮನೆ ನಾನಾಯ್ತು ನಿಮ್ಮ ಮಾಮ ಆಯಿತು ಮುಗಮ್ ಇರ್ತೀವಿ, ನಮಗಿಂತವೆಲ್ಲ ಏನೂ ಗೊತ್ತಿಲ್ಲವ. ಎಷ್ಟು ಜೀವ ಮಾಡೀವಿ ಅಂದ್ರೆ ನಾವು ಒಟ್ಟಾಕಿನ ಭೇದ ಭಾವ ಮಾಡಿಲ್ವ. ಮಗಳ ಗತಿನೇ ನೋಡ್ಕೊಂಡಿವಿ. ಆಕೆನೂ ಚಲೋನೇ ಇದ್ಲು, ಈಗ ಹಿಂಗೆ ಮಾಡ್ಲಿಕ್ಕತ್ತಾಳ. ಈಕೆ ಹೋಗ್ಬೇಕು ಸುದ್ದಾದ್ರೆ ಸಾಕು ನೋಡವ, ನಮ್ಗೆ ಏನು ಬ್ಯಾಡ ಬೇರೆ. ಅವ್ರ ಅವನ್ ತೊಗೊಂಡು ನಾವರ ಏನು ನಮ್ಮ ಕಡೆ ಅವ್ರ ಸಂಸಾರ ಅವ್ರ ಸುತ್ತ. ನಮ್ದೊಂದು ಜೀವ ಸುದ್ದಾದ್ರೆ ಸಾಕು ನಮಗೆ. ನಮ್ಮ ಸೊಸಿ ನಮ್ಮನ್ನ ತನಕ ಹೊಂದ್ಕೊಂಡು ಹೋದ್ರು ಸಾಕು ನಮಗೆ. ನಾವು ಯಾವುದು ಬೇರೆ ವಿಚಾರ ಮಾಡಂಗಿಲ್ಲ ಸುಂದ್ರಿ.
ಹೌದು ಬಿಡ್ರಿ ಮಾಮಿ, ನಮಗೇನು ಗೊತ್ತಿಲ್ಲನ್ರಿ ನೀವು ಎಷ್ಟು ಒಳ್ಳೆಯವ್ರು ಇದ್ದೀರಿ ಅಂತೇಳಿ. ನಿಮ್ಮಂಥವ್ರಿಗೆ ಹಿಂಗಾತದ ನೋಡ್ರಿ. ಆಕಿ ಅವ್ರು ಅಂತಿರಲ್ರಿ, ಭಾಳ ಅಂದ್ರೆ ಭಾಳ ಇದ್ರಿ, ಚಾಡಿ ಮಾಡಿ ಮಾಡಿಸ್ತಿರ್ಬೇಕ್ರಿ. ಹಿಂಗಾಗಿ ಗಂಡ ಇವ್ರು ಏನಂದ್ರೂ ಸಹಿಸ್ಕೊತಾರ. ತನ್ನಂಗೆ ತನ್ನ ಮಗಳೂ ಗಂಡನ ಕೈಯಾಗ ಹಿಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಹಂಗೆ ಮಾಡ್ಲಿಕ್ಕತ್ತಾಳ್ರಿ ಆಕಿ. ಆಕಿಗೆ ಬರಬ್ಬರಿ ಮಾಡ್ತೀನಿ ಅಂದಿರಿ ಮಾಮಿ. ನಾ ಆಕಿಗೆ ಫೋನ್ ಹಚ್ಚಿ ಏನು ತೊಗೋಬೇಕಲ್ಲ ಹಂಗೆ ಕೈ ತೊಗೋತೀನಿ, ನೀವು ಸುಮ್ಮಿದ್ದು ಬಿಡ್ರಿ. ಈ ಬೇಡವಾ ಸುಂದ್ರಿ, ಅಂಥವೆಲ್ಲ ಏನೂ ಮಾಡ್ಲಿಕ್ಕೆ ಹೋಗ್ಬೇಡವಾ. ಮೊದಲೇ ಮ್ಯಾಗದ ಈಗ ತ್ಯಾಗಡ ನೀ ಅಡ್ಡ ಬಂದ್ರೆ ಮತ್ತೆಷ್ಟು ಏನರ ಅನ್ಕೋತಾರ. ಫೋನ್ ಹಚ್ಬೇಡ, ಏನೂ ಮಾಡಬೇಡ. ನಾಳೆ ಕರೆಸಿ ನೋಡ್ತೀವಿ. ಹಿಂಗೆ ಮಾಡ್ಲಿಕ್ಕತ್ತಿಲ್ಲ ಅಂದ್ರೆ ರಾಜು ಕರ್ಕೊಂಡು ಹೋಗಂತಾರೆ ಹೇಳ್ತೀನಿ. ಇಲ್ಲಾಂದ್ರೆ ಅವನೇ ಕೆಲಸ ಬಿಟ್ಟು ಬಂದುಬಿಡಪ್ಪ, ಇಲ್ಲೇ ಹೊಲ ಮನೆ ನೋಡ್ಕೊಂಡು ಹೋಗಂತೆ ಅಂತ ಹೇಳ್ಬಿಡ್ತೀನಿ. ಹೊಂದ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ಏನು ಬಂದಿದ್ದು ಮಾಡಲ್ಲ. ಮತ್ತೆ ಏನು ಮಾಡೋದು, ನನಗೂ ಸಾಕಾಗ್ಯದ. ಈ ಕಿರಿಕಿರಿನೇ ಬೇಡ ಆಗ್ಯದ. ನೀ ಅಂತ ಒಟ್ಟ ಫೋನ್ ಹಚ್ಚಬೇಡ ನೋಡಿ ಸುಂದ್ರಿ. ಬಂದೇ ಬಿಟ್ಟಿದ್ದಾರೆ ನೋಡು, ಬೆಳಗ್ಗೆನೇ ಬಂದು ಸಾಯ್ತಾವೆ ಮನೇಲಿ. ರೀ, ಅಮ್ಮ ಬಂದಿದ್ದಾರಂತೆ, ಬಸ್ ಸ್ಟ್ಯಾಂಡಲ್ಲಿ ಕರ್ಕೊಂಡು ಬರ್ತೀರಾ? ನಿಮ್ಮಮ್ಮ ಬಂದಾರಂತ? ಯಾಕೆ ಒಮ್ಮೆದಮ್ಮೆ ಈಗ ನೀನೇ ಕರ್ಸಿ ಏನು? ನಾನೇನು ಕರ್ಸಿಲ್ಲ ರೀ. ನಿನ್ನೆ ಫೋನ್ ಮಾಡಿದ್ರಲ್ವಾ, ಅವಾಗ ನಿಮ್ಮನ್ನ ನೋಡ್ಬೇಕು ಅನಿಸ್ತಿದೆ, ಬರ್ತೀನಿ ಬೇಬಿ ಅಂದರು. ಬನ್ನಿ ಅಂತ ಹೇಳಿದೆ. ಹೆಂಗೆ ಬೇಡ ಅನ್ನೋಕ್ಕಾಗುತ್ತಾ ನಾನು? ಹೋಗಿ ಕರ್ಕೊಂಡು ಬನ್ನಿ, ಹೋಗಿ. ಇಲ್ಲ, ನಮ್ಮದು ಬೇರೆ ಕೆಲಸ ಅದ. ಅಟ್ಟುತ್ತವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಹೇಳಿ ಕರ್ಕೊಂಬರ್ತಾರೆ. ಎಷ್ಟು ಕೊಬ್ಬು ನೋಡಿ ಅವನಿಗೆ, ಯಾವ ಥರ ಆಡ್ತಿದ್ದಾನೆ ಅಂತ. ಮೊದಲೆಲ್ಲ ನನ್ನ ಮಾತಂದರೆ ವೇದವಾಕ್ಯ ಅನ್ನೋ ಥರ ಆಡ್ತಿದ್ದ. ಇವಾಗ ನೋಡು, ಅಡ್ಡದವ್ರಿಗೆ ಹೇಳ್ತಾನಂತೆ. ಏವ್ವ, ಯಾಕೆ ಆ ಸುಂದ್ರಿಕೆ ಬೇಕ್ತಿ ಬರ್ಲಿಕ್ಕೆ ಅಂತಲ್ಲ ಯವ್ವ. ಈಕೆ ಏನೋ ದೊಡ್ಡದು ಮಾಡಂಗೆ ಕಾಣಿಸ್ತಾಳವ. ಫೋನ್ ಹಚ್ಚಿ ಇದ್ದದ್ದು ಇಲ್ಲಾರ್ದು ಹೇಳ. ಆಕೆ ಬಂತು ಏನು ಅಂತಾಳನವ ಯವ್ವ. ಮೊದಲೇ ಕಲಲ್ಲವ ಯವ್ವ ತಾಯಿ ಆಕೆ. ನನಗೆ ಈ ಜಗಳ ಜೂಟಿ ಅಂದ್ರೇ ಆಗ್ಲಾರ್ದಂಗೆ ಆಗ್ಬಿಟ್ಟದವ ಯವ್ವ. ನೀವ್ಯಾಕೆ ಇಷ್ಟ ಅನಿಸ್ತೀರಿ ಬಿಡ್ರಿ ಮಮ್ಮಿ. ಅವು ಏನು ದೊಡ್ಡ ಹುಲಿ ಕಟ್ಟಿಲ್ಲ, ಕರಡಿ ಕಟ್ಟಿಲ್ಲ. ನೀವು ಹಿಂಗೆ ಅಂಜನೆ ಅವ್ರು ನಿಮಗೆ ತಲೆ ಮೇಲೆ ಮನಸ್ಸರ್ಲಿಕತ್ತಾರೆ ಮಮ್ಮಿ. ಇವ್ರು ಹೆಂಗಿದ್ರು ಅನಿಸ್ತಾರ, ಅನ್ಸಿದ್ರಾಯ್ತು ಅಂತೇಳಿ. ತಾಯಿ ಮಗಳು ಕೂಡಿ ಇದೊಂದು ಆಟ ಹಚ್ಚಾರ. ಬರ್ಲಿ ತಡ್ರಿ ಮಮ್ಮಿ, ನಾ ಮಾಡ್ತಾಡ್ತೀನಿ ಎಲ್ಲ. ನೀವು ಸುಂದ್ರಿ ಏನೂ ಅನ್ಬೇಡವ ಯವ್ವ. ನೀನು ನಮ್ಗೆ ಆಗ್ಲಾರ್ದಂಗೆ ಆಗ್ಯದ. ಕಡೆ ಸುಮ್ಮ ಚಂದಾಗೆ ಮಾತಾಡ್ಸಿ ಕಳಿಸ್ಬಿಡಮಂತ ನೀನೇನು ಮಾತಾಡ್ಲಿಕ್ಕೆ ಹೋಗ್ಬೇಡ ಸುಂದ್ರಿ. ಪ್ರಿಯಾ, ಏನು ಮಾಡ್ತಿದೀಯಾ? ಬಂದು ನೋಡು ಕಡಿಬಿಡಿಕಿ. ಬರೀ ಇಂಥದೆಯ ಹೆಂಗೆ ಗೊತ್ತು ನೋಡ್ದು. ಅಲ್ಲ, ಇಷ್ಟು ಮಂದಿ ಕೂತೀವಿ, ಕಲ್ ಕೂತಾಗ 3 ಮಂದಿ ಪ್ರಿಯಾ ಪ್ರಿಯಾ ಅಂತ ಕರಿತಾವಳು. ಎಷ್ಟು ಸೊಕ್ಕಿರ್ಬೇಕೀಗಿ. ಮಾಮಿಯವ್ರು ದೊಡ್ಡವ್ರು ಅನ್ನೋದು, ಮರ್ಯಾದೆ ಕೊಡ್ಬೇಕು ಅನ್ನೋದು ಇದು ಇಲ್ಲ ಇದಕ್ಕೆ. ಬರ್ರಿ ಬೇಗ್ರಿ, ಈ ಕಡೆ ಬರ್ರಿ, ಕೈ ತಗೋ ಬರ್ರಿ. ಪ್ರಿಯಾ, ಚಹಾ ಮಾಡಬಾ ಒಂದು ಸ್ವಲ್ಪ. ಬಾ ಅಮ್ಮ, ಇವಾಗ ಬಂದ? ಹಾಂ ಬೇಬಿ, ಇವಾಗ ಬಂದೆ. ಚೆನ್ನಾಗಿದೆಯಾ? ನೀನೆಲ್ಲಿ ಚೆನ್ನಾಗಿರ್ತೀಯ ಬಿಡು. ಈ ಥರ ಎಲ್ಲ ಬೆಳಗ್ಗೆನೇ ಜನಗಳು ಹಿಂಗೆ ಮನೆ ತುಂಬ ಬಂದು ಕೂತ್ಕೊಂಡಿದ್ರೆ ಹೆಂಗೆ ಚೆನ್ನಾಗಿರೋಕ್ಕಾಗುತ್ತೆ? ಸಂಸಾರನ ಹೊಡೆಯೋ ಜನಗಳಿಲ್ವ ಇವೆಲ್ಲ. ಹಾಂ ಡೈಲಿ ಹಿಂಗೆ ನೋಡಮ್ಮ, ಎಷ್ಟು ಹೇಳಿದ್ರು ಕೇಳಲ್ಲ. ನಂಗೆ ಅದಕ್ಕೆ ಕೋಪ ಬರೋದು, ಬೇರೆ ಏನು ವಿಷಯ ಇಲ್ಲ. ನೋಡ ಸುಂದ್ರಿ ಹೆಂಗೆ ಗುಜು ಮಾತಾಡ್ತಾರಂತ. ಅಲ್ಲ, ಮಾಮಿಗೆ ಒಂದು ಚೂರ ಮರ್ಯಾದೆ ಕೊಟ್ಲಾ? ಮಾಮಿಯರೇನೆ ಪಾಪ ಬರ್ರಿ ಕೈಕಾಲು ತಕ್ಕೋರಿ ಅಂದ್ರೆ ಒಂದು ಮಾತು ಹ್ಞೂ ಅನ್ಲಿಲ್ಲ ನೋಡಾರೇನು. ಎಷ್ಟರ ಸೊಕ್ಕಿರ್ಬೇಕು. ಸೊಕ್ಕಂದ್ರೇನು ಮಿತಿ ಮೀರೋದಾಕೆಂದು. ನನಗೆ ಅದಕ್ಕೆ ಸಿಟ್ಟು ಬರ್ತದಾಕೆ ಅಂದ್ರೆ. ಪ್ರಿಯಾ, ಮಾತಾಡ್ಸ್ಕೊತಾನೆ ಅಂದ್ರೆ ಬೇಡ, ಹೋಗಿ ಚಹಾ ಮಾಡ್ಕೊಂಬೋಗು. ಈಗ ಬಂದಿರ್ತಾರ, ಹಂಗೆ ನಾಷ್ಟ ಮಾಡಂಗೆ. ಅಯ್ಯೋ, ನಿಮ್ಮ ನಾಷ್ಟ ಅದು ಏನೂ ಬೇಡ ರೀ. ನಾನು ಸ್ನಾನ ತಿಂಡಿ ಎಲ್ಲನೂ ಹೋಟೆಲಲ್ಲೇ ಮುಗಿಸ್ಕೊಂಡು ಬಂದಿದ್ದೀನಿ. ಹಂಗಂದ್ರೆ ಹಂಗ್ರಿ, ಎಲ್ಲ ಮನೆಗೆ ಬರ್ಬೇಕಿಲ್ರಿ, ಇಲ್ಲೇ ಇರ್ತದ. ಹಂಗೆ ಹೋಟೆಲ್ನಾಗ ಮುಗಿಸ್ಕೊಂಡು ಬರ್ತೀರಿ. ಪರವಾಗಿಲ್ಲ ಬಿಡಿ, ಥ್ಯಾಂಕ್ಸ್ ನಿಮ್ಮ ಕಾಳಜಿಗೆ. ಏನಮ್ಮ ಪ್ರಿಯ ನಿಮ್ಮದು? ಇಲ್ಲಿ ಚೆನ್ನಾಗಿದೆಯಾ ನೀನು? ಯಾವಾಗ ನೋಡಿದ್ರು 1 ತಿಂಗಳಾಗಿರಲ್ಲ ಈ ಥರ ಗಲಾಟೆ ಮಾಡ್ಕೋತೀರಾ. ಏನು ಪ್ರಾಬ್ಲಮ್ಮು ಹೇಳು? ನಿಂಗೆ ಇಷ್ಟ ಇಲ್ಲ ಅಲ್ವಾ ಇಲ್ಲಿ ಇರಲಿಕ್ಕೆ? ಇವು ಜನಗಳು ಬಿಡ್ತಾರ ನಿಮ್ಗೆ ಚೆನ್ನಾಗಿರ್ಲಿಕ್ಕೆ? ಇಲ್ಲಿ ಬಂದ್ಬಿಡು ನನ್ನ ಜೊತೆ ಅಷ್ಟೇ. ಹೆಂಗೆ ಮಾತಾಡ್ತೀರಲ್ರಿ? ಮನೆ ಏನಿದೆ, ಒಂದು ಮಾತು ಬರ್ತಾವೆ, ಒಂದು ಮಾತು ಹೋಗ್ತಾವ್ರಿ. ಅದೋದು ಬಿಟ್ಟು ಬಂತ ಪುರ್ಸೋತಿಗಿಲ್ಲಾರ್ದೇ ಬಾ ಹೋಗು ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಬಂದ್ರೆ ಹೌದಂತಾರೇನ್ರಿ? ಹಂಗೆ ದೊಡ್ಡವರಾಗಿ ನೀವು ತಿಳಿಸಿ ಹೇಳ್ಬೇಕ್ರಿ ಮಗಳಿಗೆ, ಹಂಗೆ ಹೊಂದ್ಕೊಂಡು ಹೋಗ್ಬೇಕವ ಅಂತೇಳಿ. ಅದೋದು ಬಿಟ್ಟು ನೀವೇ ಹಿಂಗಂದ್ರೆ ಆಕೆಗೆ ಎಷ್ಟು ಇದಾಗಲಿಕ್ಕಿಲ್ಲ. ಮತ್ತು ದೇವ್ರಂತ ಮಾಮಿಗೆ ಹಿಂಗೆ ಮಾಡ್ತಿರಲ್ಲ, ನಿಮ್ಗೆ ಸರಿ ಅನ್ನಿಸ್ತದನ? ಪ್ರಿಯಾ, ನಿಮ್ಮ ಮನೇಲಿ ಬರೀ ಬೇರೆಯವರೇ ಮಾತಾಡ್ತಾರೆ, ಈ ಮನೆಯವ್ರು ಮಾತೇ ಆಡಲ್ಲ. ನಂಗೆ ಇದು ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ ನೋಡು. ಯಾಕಾದರೂ ಮಾತಾಡ್ತಾವೋ, ಯಾಕಾದರೂ ಬಂದು ಸೇರ್ಕೋತಾವೋ ಮನೇಲಿ. ಹೇಳಿಬಿಡು ಪ್ರಿಯಾ, ನನಗೆ ಈ ಥರ ಎಲ್ಲ ಮಾಡಿದರೆ ಇಷ್ಟನೇ ಆಗಲ್ಲ. ನಿಮ್ಮ ಫ್ಯಾಮ್ಲಿ ವಿಷಯಕ್ಕೆ ಅವ್ರು ಯಾಕೆ ಅಡ್ಡ ಬರ್ತಾರೆ ಹೇಳು? ಅಯ್ಯ, ನಮ್ಮದು ಹಂಗೆ ಅವ್ರ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಅಂತೇನಿಲ್ಲವ ಇಲ್ಲಿ. ಹಳ್ಳಿ ಅಂದು ನಾವು ಅವರು ಒಂದೇ ಅಂತ ಅನ್ಕೊಂಡಿರ್ತೀವಿ. ನಾವು ಒಂದೇ ಫ್ಯಾಮ್ಲಿಯವ್ರ ಗತೆನೇ ಇದ್ದೀವಿ. ಅವ್ರಿಗೆ ಮಾಮಿ ಮಾತು ಬರಂಗಿಲ್ಲ, ಸಂಬಾಯ್ತರು ಅಂತೇಳಿ ಹಿಂಗೆ ನಡೆಸಿರಲ್ಲ ನೀವು ಆಟ. ಅವ್ರೇನು ನಾವು ಇದ್ದೀವಿ ಅಂತ ತೋರಿಸ್ಕೊಡ್ಲಿಕ್ಕೆ ನಾ ಮಾತಾಡ್ತೀನಿ ನೋಡು. ಏನದು ಮಾತಾಡೋದು? ನಿನಗೆ ಸರಿ ಅನಿಸ್ತದ ಹಿಂಗೆ ಮಾತಾಡೋದು ನೀವು? ಸುಂದ್ರಿ, ನಿನ್ನಂತ 3rd ಕ್ಲಾಸ್ ಹೆಂಗ್ಸ್ ಜೊತೆ ಮಾತಾಡಕ್ಕೆ ನಂಗೆ ಇಷ್ಟ ಆಗಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಯಾಕೆ ನೀನು ಪದೇ ನಮ್ಮ ಫ್ಯಾಮಿಲಿ ವಿಷಯಕ್ಕೆ ಅಡ್ಡ ಬರ್ತೀಯಾ? ನಿಂದೆಷ್ಟಿದೆಯೋ ಅಷ್ಟು ಕೆಲಸ ಮಾಡ್ಕೊಂಡು ಹೋಗ್ಬೇಕು ನೀನು ಅಷ್ಟೇ. ಯಾವಾಗ ನೋಡಿದ್ರು ನಿನ್ನ ಅಡ್ಡ ಬಂದೇ ಬಿಟ್ಟಿರ್ತೀಯ ಯಾವ ಜಗಳದಲ್ಲಾದ್ರೂ. ನಿನಗಾದ್ರೂ ಇದು ಸರಿ ಅನಿಸುತ್ತಾ? ಬೇರೆಯವ್ರ ಸಂಸಾರದಲ್ಲಿ ಮೂಗು ತೂರಿಸೋದು ಅಂದರೆ ಅದು ಎಷ್ಟು ಇಷ್ಟನೋ ಈ ಜನಗಳಿಗೆ. ಹಲೋ ಮೇಡಮ್ ಅವರೇ, ಇದು ನಮ್ಮ ಸಂಸಾರ ರೀ. ನಮ್ಮ ಮನೆ ಇದ್ದಂಗಿದು. ನಾ ಮಾತಾಡ್ತೀನಿ ರೀ. ತಪ್ಪಿದ್ರೆ ಕ್ಷಮಿಸ್ರಿ. ಆದ್ರೆ
ರಾಜಂದು ಪ್ರಿಯಾಂದು ಸಂಸಾರ ಗಟ್ಟಿರ್ಲಿ, ಮಾಮ ಮಾಮಿ ಚಲೋ ಇರಲಿ ಅಂತಾನೆ ನಮ್ಮ ಆಸೆ ರೀ. ಮತ್ತೇನು ಇಲ್ಲಿದ್ರಾಗ. ಅದ್ರ ಸಂಬಂಧ ಅವರಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ ನೋಡ್ರಿ. ನಾವು ಮೊದಲಿಂದನೂ ಹಾಗೆ ಬಂದೀವ್ರಿ, ಈಗ ಮುಂದೂ ಹಂಗೆ ಇರ್ತೀವ್ರಿ. ಈಗ ನೀವು ಈ ಮನೆಗೆ ಹೊಕ್ಕೊಂಡು ಹಿಂಗಾಗ್ಯದ್ರಿ ಈ ಮನೆ. ಹೌದು ಹೌದು, ಎಷ್ಟೊಂದು ಸಂಭಾಯ್ತವ್ರು ಅಂತ ಗೊತ್ತು ನನಗೆ. ನಿಮ್ಮಂಥವ್ರು ಬರೋದ್ರಿಂದನೇ ಇವ್ರ ಸಂಸಾರ ಹಾಳಾಗ್ತಿರೋದು. ಎಷ್ಟು ಹೇಳಬೇಕು, ಒಂದ್ಸಲ ಹೇಳಿದ್ರೆ ತಿಳ್ಕೊಬೇಕು, ಬರಬೇಡಿ ಮನೆಗೆ ಅಂತ. ಥೂ. ವೈನಿರಿ ಹಂಗೆಲ್ಲ ತೂಗಿ ಹಂಗೆ ಮಾತಾಡ್ಬೇಡ್ರಿ. ಅವ್ರೇನು ಬೇರೆದವ್ರು ಅಲ್ರಿ, ಮೊದಲಿಂದ ಬರೋದು ಹೋಗೋದು ಮಾಡ್ಯಾರಿ, ಮನೆ ಮಕ್ಳು ಇದ್ದಂಗದಾರ, ಅದಕ್ಕೆ ಹಂಗೆ ಮಾತಾಡ್ತಾರ. ನೀವು ಹಂಗೆ ಬೈದು ಸರಿ ಅನ್ಸಂಗಿಲ್ಲ ನೋಡ್ರಿ. ಓ ಸುಮಿತ್ರಾ ದೇವಿಯವರೇ, ನಿಮ್ಮ ಗಂಡ ಎಲ್ಲಿದ್ದಾರ ಕರೆಸ್ರಿ. ಎರಡರಲ್ಲಿ ಒಂದು ತೀರ್ಮಾನ ಹಾಗೆ ಹೋಗಲಿ. ನಿಮ್ಗೆ ಅವರೇ ಬೇಕಲ್ವಾ, ಅವ್ರನ್ನೇ ಇಟ್ಕೊಂಡು ಕೂತೀರಿ. ನನ್ನ ಮಗಳನ್ನ ಕರ್ಕೊಂಡು ನಾನು ಹೋಗ್ತೀನಿ. ಅವ್ವ ನೋಡವ್ವ ಹೆಂಗೆ ಹೆಸರು ಹಿಡಿದು ಕರಿತಾಳಿಕ್ಕಿ, ಎಷ್ಟರ ಸೋಕಿರ್ಬೇಕು. ನಿನ್ಕಿಂತ ದೊಡ್ಡಕ್ಕಿದಾಳ ಅನ್ನೋದರ ಮರ್ಯಾದೆ ಕೊಡು ಸ್ವಲ್ಪ ಮಾಮಿಗೆ. ನೀ ಥರ್ಡ್ ಕ್ಲಾಸ್ ಹೆಂಗ್ಸ ನಾ ಅಲ್ಲ. ಸುಮ್ಮನೆ ಯಾಕೆ ದೊಡ್ಡ ವಿಷಯ ಮಾಡ್ತೀರಿ ವೈನಿ, ಇದನ್ನ ಇಲ್ಲಿಗೆ ಬಿಟ್ಟು ಬಿಡ್ರಿ. ಅಂಥದ್ದೇನು ನಡೆದಿಲ್ರಿ ಇಲ್ಲಿ. ಮೊದಲು ಎಷ್ಟು ಚಂದ ಪ್ರಿಯ ಹೊಂದ್ಕೊಂಡು ಹೊಂಟಿದ್ಲಿಲ್ರಿ. ಹಂಗೆ ಹೊಂದ್ಕೊಂಡು ಹೋದ್ರ ಮನೆತನದಾಗ ಯಾವ ಜಗಳನೂ ಬರಂಗಿಲ್ರಿ. ನೀವು ದೊಡ್ಡದು ಬಾಯಿ ಮಾಡೋದು ಅದು ಮಾಡಬೇಡ್ರಿ. ಇದು ನಮ್ಮ ಮನೆತನ ದೊಡ್ಡದದ. ಇಲ್ಲಿ ನಾವು ಜಗಳಕ್ಕೆ ಅಂಜಿ ನಡೆದವ್ರಿ. ನಾವು ಯಾರ ಜೊತೆ ಜಗಳ ಪಗಳ ತೆಗಿಯೋರಲ್ಲ. ಅಂಥದ್ರಾಗ ನೀವು ಬಂದು ಹಿಂಗೆ ಅವಾಗವಾಗ ಜಗಳ ತೆಗೆದ್ರಿಂದ ನಮ್ಮ ಮರ್ಯಾದೆಲ್ಲ ಹೋಗ್ಬಿಡ್ತದ್ರಿ. ಓ ಏನು ದೊಡ್ಡ ಭಾರಿ ಮರ್ಯಾದಸ್ಥ ಫ್ಯಾಮಿಲಿ ಅಂತೆ ಇದು. ನಮ್ಮ ಮಗಳೇ ಚೆನ್ನಾಗಿಲ್ಲ ಇಲ್ಲಿ, ಅದನ್ನು ನಾನು ನಿಮ್ಮ ಮರ್ಯಾದೆ ತೊಗೊಂಡು ನಾನೇನು ಮಾಡಲಿ. ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ತಾನೇ ನಿಮ್ಮ ಮರ್ಯಾದೆ ನಿಮ್ಮ ಮನೆತನ ದೊಡ್ಡದು ಆ ಥರ ಎಲ್ಲ ಹೇಳೋಕ್ಕಾಗೋದು. ಅಲ್ರಿ ಏನಾಗ್ಯದ್ರಿ ಆಕೆ, ಏನು ಕಡಿಮೆ ಮಾಡಿ ಹೇಳ್ರಿ ನೋಡಮ್ಮ. ಯಾಕೆ ಆಕೆನೇ ಸುಮ್ಮನೆ ಏನರ ಒಂದು ತಪ್ಪು ತಿಳ್ಕೊತಾಳ್ರಿ. ಓ ಆಯಿತು ಬಿಡಮ್ಮ, ಅವಳೇ ತಪ್ಪು ತಿಳ್ಕೊತಾಳಲ್ವಾ. ಅವಳಿಗೆ ಹೊಂದ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಿಮ್ಮದು ದೊಡ್ಡ ಫ್ಯಾಮ್ಲಿ, ಅವಳಿಗೆ ಅಡ್ಜಸ್ಟ್ ಆಗ್ತಿಲ್ಲ ಆಯ್ತಾ. ನಿಮ್ಮ ಹಿಂಗೆ ಮಾಡ್ತೀನಲ್ಲ ನಾನು, ನಿಮ್ಮ ಫ್ಯಾಮ್ಲಿನ ಇವರಿಬ್ಬರನ್ನ ಜೈಲಿಗೆ ಹಾಕಿಸ್ಬಿಟ್ಟೆ ಹೋಗೋದು ನಾನು. ಎಷ್ಟೊಂದು ಟಾರ್ಚರ್ ಕೊಡ್ತೀರಾ ರೀ ನೀವು. ಕೊಡೋದಲ್ಲದೆ ಊರಿನವರೆಲ್ಲ ಬಂದು ನನ್ನ ಮಗಳಿಗೆ ಅಡ್ವೈಸ್ ಕೊಡೋದು ಅಂದರೆ ಏನಿದೆ ಅರ್ಥ? ಬೇರೆ ಮದುವೆ ಮಾಡಿಸ್ತಾರಂತೆ ಇವ್ರ ಮಗನಿಗೆ. ಏನು ಮಾಡಿಸ್ತೀರಾ? ಏನು ದೊಡ್ಡ ಬಾರಿ ಕನ್ಯೆನೇ ಸಿಗ್ತಿಲ್ಲ, ಒಂದೇ ಕನ್ಯೆ ಸಿಗೋದೇ ಕಷ್ಟ ಇವಾಗ. ಇನ್ನೊಂದು ಮದುವೆ ಮಾಡಿಸ್ತಾರಂತೆ. ಅವಳು ಯಾವಳ ಸುಂದರಿತ್ತು ಕರ್ಕೊಂಡು ಬರ್ತಾಳಂತೆ, ಇವ್ರು ಮಾಡಿಸ್ತಾರಂತೆ. ನಮ್ಮ ಮುಂದೆ ಆಟ ಆಡ್ತೀರಾ ಇದೆಲ್ಲ? ಏನು ಅನ್ಕೊಂಡಿದ್ದೀರಾ ನಮ್ಮ ಮಗಳನ್ನಂದ್ರೆ ನೀವು? ಅವಾಗೋ ಈಕಿ ಎಲ್ಲ ಕಿವ್ಯಾಗ ಉದ್ಯಾಳ ನೀಕಿ ಗಿಟ್ಟಿ ಎಗುರಿಲಿಕ್ಕಿ. ಒಂದೇನ್ರ ಆಗನೆ ಫೋನ್ ಹಚ್ಚಿ ಹೇಳೋದ. ಮೊದಲಷ್ಟು ದಿಮಾಕ್ ಮಾಡಿದ್ಲು ಅವಳು. ಈ ಮನೆಗೆ ವಾಸ್ತಿ ಹೊಡಿಬೇಕಂತಾನೆ ಬಂದಾಳಿಕೆ, ನನಗೆ ಗೊತ್ತದ. ಏನ್ರಿವಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಎಲ್ಲರನ್ನ ಜೈಲಿಗೆ ಹಾಕಿಸ್ತೀರಾ? ಪೊಲೀಸ್ ಅಲ್ಲ, ಅವ್ರ ಅಪ್ಪಗೆ ಹೇಳು, ಫೋನ್ ಹಚ್ಚಿ ಸದ್ಯ ಕರೆಸ್ರಿ ಪೊಲೀಸನ್ನ. ನಾವು ಜೈಲಿಗೆ ಹೋಗಕ್ಕೆ ತಯಾರದೀವಿ, ಏನಾಗಿದ್ದಾಗಲಕ್ಕ. ಒಂದು ದೊಡ್ಡ ಬಾರಿ ಟಾರ್ಚರ್ ಕೊಡ್ತೀವಿ ನಿನ್ನ ಮಗಳಿಗೆ? ಏನು ಟಾರ್ಚರ್ ಕೊಟ್ಟಿವಿ? ಊರನ್ನವ್ರ ಮಂದಿ ಎಲ್ಲ ಸಂಸಾರ ಚಂದಾಗಿ ಮಾಡ್ಕೊಂಡು ತಿನ್ನವ ಅಂತೇಳಿ ತಿಳಿಸಿ ಹೇಳೋದು ತಪ್ಪು ಅನ್ನೋದು. ನಿನ್ನಂಗೆ ಹೇಳ್ಬೇಕನ, ಬಿಟ್ಟು ಬಾ ಸಂಸಾರ, ಬಿಟ್ಟು ಬಾ ಸಂಸಾರ ಅಂತೇಳಿ. ಈಗ ನೀನು ಯಾಕೆ ಪದೇ ಪದೇ ಅಡ್ಡ ಬರ್ತೀಯಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ರು ಮಾತಾಡ್ತಾರೆ ಬಿಡು, ಅವ್ರು ನಾನು ಮಾತಾಡ್ತಿದ್ದೀವಿ ತಾನೇ. ನೀನೇನು ಎದ್ದೋಗಿ ಇವಾಗ. ನನಗೆ ಎದ್ದೋಗನಕ್ ನೀನು ಯಾರ್ಲಿ? ಮಾಮಿಯರೇ ಸುಮ್ ಕೂತಾರ ಎದ್ದೋಗಂತಾಳಂತಿಕಿ. ಈಗ ಬಂದೈಕಿ ಊರಿಂದ. ಸುಂದರಿ ಕೈ ಮುಗಿತೀನವ. ಇವ ಜಗಳದ ಮಾತು ಮಾತಾಡಬೇಡ್ರಿ, ತಿಳಿಸಿ ಹೇಳ್ರಿ. ನಿಮಗೂ ಹೇಳ್ತೀನಿ ರೀ ಬೀಗ್ರ, ಹಂಗೆಲ್ಲ ಮಾಡಬೇಡ್ರಿ. ಮಾಮಿರಿ ನೀವು ಹಿಂಗೆ ಗಂಜಿ ಮಾತಾಡ್ತೀರಿ ನೋಡ್ರಿ. ಆಕಿಗೆ ಅದಕ್ಕಂದಲೇ ಹೆಚ್ಕೊಂಡಾಡ್ರಿ. ಆಕಿ ನನಗೆ ಬಿತ್ತದ್ರಿ, ಆಕಿ ಬಿದ್ದರೆ ನೀವು ಸುಮ್ ಕೊಡ್ರಿ ಮಮ್ಮಿ. ಏನೇನು ಮಾತಾಡ್ಬೇಡ್ರಿ, ನಾ ಎಲ್ಲ ಸರಿ ಮಾಡ್ತೀನಿ ರೀ. ನಾ ಏನು ನಿಮ್ಮ ಸಂಸಾರ ಹೊಡಿದು ಎಂದೂ ಮಾಡಂಗಿಲ್ಲ ರೀ. ನಾನು ನಿಮ್ಮ ಒಳ್ಳೇದಕ್ಕೇ ಮಾಡ್ತೀನಿ ರೀ ಮಮ್ಮಿ, ಯಾವಾಗ ಮಾಡಿದ್ರು. ನೋಡುವ ಬೆಂಗಳೂರು ಬೀಗ್ತಿ, ನೀ ಏನೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಿಲ್ಲ, ಕೊಡು. ನಿಂದು ಏನೇನು ಊರ್ನದ, ನಿಂದು ಏನೇನು ಹಗರಣದಲ್ಲ ಅದನ್ನೆಲ್ಲ ನಾನು ಹಿಂದಿಂದು ತೆಗಿತೀನಿ. ನಿಂದು ನಿಂದದ ನಂದದ, ಈಗ ತೆಗಿ. ಆಗಿದ್ದಾಗಲಕ್ಕ ಕರೆಸು, ಯಾರನ್ನ ಕರೆಸ್ತಿ ಕರೆಸು. ನಂದೇನು ತೆಗಿತೀಯ ನೀನು? ಏನು ತೆಗಿಯಕ್ಕೆ ಸಾಧ್ಯ ನಿನಗೆ? ದೊಡ್ಡ ಬಾರಿ ಹೇಳಿಕ್ಕೆ ಬರ್ತಾಳೆ ಇಲ್ಲಿ. ಏನು ತೆಗಿತೀನಿ, ಏನು ಸಾಧ್ಯನಾ? ಏನು ಸಾಧ್ಯ ಆಗಂಗಿಲ್ಲ ಅಂತ ಕೇಳಿ ನನ್ನ ಕೈಲಿ ಎಲ್ಲನೂ ಮಾಡ್ತೀನಿ, ತಿಳ್ಕೊಂಬಿಡೋದನ್ನ. ನೀ ಹೆಂಗೆ ಊರ್ಬಿಟ್ಟು ಹೋಗ್ತೀನಿ ನಾನು ನೋಡ್ತೀನಿ. ಇದು ಆಗಿದ್ದಾಗಲಕ್ಕ ನೀನಾರು ಕರೆಸು ಪೊಲೀಸರನ್ನ, ನಾನು ನನ್ನ ಕೈಲಾದ್ದು ಏನಾದರೂ ಮಾಡ್ತೀನಿ ನೋಡೋಮಂತ. ಏನು ದೊಡ್ಡ ಬಾರಿ, ಒಂದು 20 ಲಕ್ಷ ದುಡ್ಡು ಬಂದಿದೆ ಅಂದ ತಕ್ಷಣ ಹಾರಾಡಬೇಡ ಇಷ್ಟು. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ತಿಳ್ಕೊಂಡ್ಬಿಡೋದು. ಅದ್ಯಾವುದೋ ಒಂದು ಗೇಮಲ್ಲಿ ಬಂದುಬಿಟ್ಟು ಒಂದು 10 ಲಕ್ಷ ಜುಜುಪಿ ಗೆದ್ಕೊಂಡು ಬಂದಿದ್ದೀನಿ ಅಂದ ತಕ್ಷಣ ನೀನು ದೊಡ್ಡ ಬಾರಿ ಅಲ್ಲ. ನೀನು ಇಷ್ಟೊಂದು ಬೀಗ್ತಿದ್ಯಲ್ವಾ, ಲಕ್ಷಗಟ್ಟಲೆ ಗೆದ್ಕೊಂಡು ಬಂದಿದ್ದೀನಿ ಅಂತ, ಅದು ನಾವು ಒಂದು ದಿನದಲ್ಲಿ ಗಳಿಸ್ತೀವಿ.